ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸತಾಗಿ ವ್ಲಾಗ್ ಮಾಡ್ತಿದ್ದೇನೆ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಮಗೆ ಕಾಲೇಜಿಗೆ ರಜೆ ಸಿಕ್ಕಿದೆ, ಅದಕ್ಕೆ ನಾವು ಈಗ ರಜೆಯಲ್ಲಿ ಸಾಮ್ಯನ ಬೇಲೆಗೆ ಹೋಗ್ತಿದ್ದೀವಿ. ಮೊನ್ನೆ ಒಂದು ಬರ್ತ್ಡೇ ಪಾರ್ಟಿಗೆ ಸೀಟ್ ಹಾಕಿದ್ದೀವಿ. ಅಲ್ಲಿ ಒಂದು ಸೀಟ್ ತೆಗಲಿಕ್ಕಿತ್ತು. ಒಂದು ಚಾಲೆಂಜ್ ತಗೊಂಡಿದ್ದೇನೆ. 100 ಇದು ಫಸ್ಟ್ ಲಾಗ್ 100 ಲಾಗ್ ಮಾಡ್ತಿದ್ದೇನೆ ಅಂತ ಒಂದು ಚಾಲೆಂಜ್ ಇದೆ. ಫಸ್ಟ್ ಲಾಗ್ ನೋಡಿದವರು ಎಲ್ಲರೂ ಕಮೆಂಟ್ ಮಾಡಿ ಹೇಗೆ ಇದೆ ಲಾಗ್ ಅಂತ. ಈ ಲಾಗನ್ನು ನೋಡಿದವರು ಫುಲ್ಲು ಲಾಗ್ ನೋಡಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಗೈಸ್, ಇದು ನಮ್ಮ ಅಂಗಡಿ. ಫುಲ್ಲು ಪಾತ್ರ ಎಲ್ಲ ಇದೆ. ಒಳಗೆ ನೋಡಿ, ಫುಲ್ಲು ಲೈಟಿಂಗ್, ಇದು ಬಾಕ್ಸ್ ಪಾತ್ರ ಫುಲ್ ಇದೆ. ಗೈಸ್, ಇಲ್ಲಿ ಫುಲ್ಲು ಪಾತ್ರ ಎಲ್ಲ ಅಟ್ಟಿದ್ದೀವಿ. ಫುಲ್ ನೋಡಿ ಗೈಸ್, ಇಲ್ಲಿ ನೋಡಿ, ಫುಲ್ ಕಟಾರ ಫುಲ್ಲು ಅಟ್ಟಿ ಎಲ್ಲ ಮೇಲೆ ಇಟ್ಟಿದ್ದೇವೆ. ನಾವೊಂದು ಹೊಸದಾಗಿ ತಟ್ಟಿ ಮಾಡ್ತಿದ್ದೇವೆ. ಅದಕ್ಕೆ ಲೈಟಿಂಗ್ ಎಲ್ಲ ಮಾಡಬೇಕು. ಸ್ವಲ್ಪ ಆಗಿದೆ ನೋಡಿ, ತೋರಿಸ್ತೇನೆ ಈಗ. ನೋಡಿದ್ದೀವಿ, ಅರ್ಧ ಮಾಡಿದ್ದೇವೆ. ಇನ್ನು ಸ್ವಲ್ಪ ಉಂಟು ಲೈಟಿಂಗ್ ಹಾಕ್ಲಿಕ್ಕೆ ಮತ್ತು ವೈರಿಂಗ್ ಕಲೆಕ್ಷನ್ ಎಲ್ಲ ಮಾಡಲಿಕ್ಕೆ. ನೋಡಿ, ಇಲ್ಲಿ ಸ್ವಲ್ಪ ಉಂಟು, ಸ್ವಲ್ಪ ಆಚೆ ಉಂಟು. ನೋಡಿ, ಇಲ್ಲಿ ಸ್ವಲ್ಪ ಉಂಟು. ಅದಕ್ಕೆಲ್ಲ ಬಲ್ಬ್ ಎಲ್ಲ ಹಾಕಬೇಕು, ಮತ್ತು ವೈರಿಂಗ್ ಎಲ್ಲ ಮಾಡಬೇಕು, ಮತ್ತು ಲೈಟಿಂಗ್. ಬರ್ತ್ಡೇ ಪಾರ್ಟಿಗೆ ಸೀಟ್ ಹಾಕಿದ್ವಿ. ಈಗ ಸೀಟ್ ತೆಗಿಲಿಕ್ಕೆ ಹೋಗ್ತಿದ್ದೀವಿ. ಇವತ್ತು ನಾವು ಇಬ್ಬರಿ ಸೀಟ್ ತೆಗಿಲಿಕ್ಕೆ ಜನ ಇಲ್ಲ, ಹಾಗೆ ಈಗ ಹೋಗ್ತಿದ್ದೀವಿ. ಹೋಗುವ ಬನ್ನಿ. ಇದೇ ನೋಡಿ ಬರ್ತ್ಡೇ ಪಾರ್ಟಿ ಮನೆ. ಈಗ ಸೀಟ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೀಟೆಲ್ಲ ತೆಗೆದಾಯಿತು. ಈಗ ಚಹಾ ಕುಡಿಲಿಕ್ಕೆ ಕಡಬಗೆ ಬಂದಿದ್ದೀವಿ. ಸೀಟ್ ತೆಗೆದು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಎಂತಾದರೆ ನಾವು ಇಬ್ಬರೇ ಇರೋದು ಸೀಟ್ ತೆಗಿಲಿಕ್ಕೆ. ಹಾಗಾಗಿ ಈಗ ಗೋಲ್ಡನಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನೋಡಿ ಗೈಸ್, ಇದು ನಮ್ಮ ಗೋಡನ್. ಇಲ್ಲಿ ಒಂದು 50 ಚೇರ್, 2 ಟೇಬಲ್ ಇತ್ತು ಇಳಿಸ್ಲಿಕ್ಕೆ. ಇಳಿಸಿ ಈಗ ಹೊರಡಿದ್ದೀವಿ. ಮತ್ತೊಂದು ಗೋಡನ್ ಸೀಟೆಲ್ಲ ಅನ್ಲೋಡ್ ಮಾಡಲಿಕ್ಕೆ ಉಂಟು. ಹಾಗಾಗಿ ಈಗ ಹೊರಡಿದ್ದೀವಿ. ನೋಡಿ ಗೈಸ್, ಇದ್ವಿ ನಮ್ಮ ಇನ್ನೊಂದು ಗೋಡನ್. ಇಲ್ಲಿ ಒಂದು ಸ್ಕ್ರೀನ್ ಫುಲ್ಲು ಮಳೆಗೆ ಚಂಡೆ ಒದ್ದೆಯಾಗಿ ಈಗ ಅದನ್ನು ಒಣಗಲಿಕ್ಕೆ ಕಟ್ಟಿದ್ವಿ ಫುಲ್ಲು. ಇಲ್ಲಿ ಸೀಟ್ ಅನ್ಲೋಡ್ ಮಾಡ್ತಿದ್ದಾರೆ. ಬನ್ನಿ ಹೋಗೋ ನೋಡು. ಈಗ ಹೋಗ್ತಿದ್ದೇನೆ ನಾನು. ನೋಡಿ, ಇಲ್ಲಿ ಸೀಟ್ ಅನ್ಲೋಡ್ ಮಾಡ್ತಿದ್ದಾರೆ. ಸೀಟೆಲ್ಲ ಅನ್ಲೋಡ್ ಮಾಡಿ ಬಂದು ಈಗ ಊಟ ಮಾಡಿ ಮಧ್ಯಾಹ್ನ ಮೇಲೆ ಸ್ಟವ್ ರಿಪೇರಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. 2-3 ಸ್ಟವ್ ಉಂಟು ರಿಪೇರಿ ಮಾಡಲಿಕ್ಕೆ. ಅದನ್ನು ಕ್ಲೀನ್ ಮಾಡಿ ಸ್ಟವ್ ಬಿಚ್ಚಿಸಲಿಕ್ಕೆ ಸ್ಪ್ಯಾನರ್ ಹುಡುಕ್ತಿದ್ದೇನೆ. ಒಂದು ಸ್ಪ್ಯಾನರ್ ಸಿಗ್ತೇನೆ. ಆಗಿಂದ ಹುಡುಕಿ ಸಾಕಾಯಿತು. ಹಾಗಾಗಿ ಆಗಿಂದ ಹುಡುಕ್ತಾ ಇದ್ದೇನೆ. ಒಂದು ಸ್ಪ್ಯಾನರ್ ಸಿಗ್ತಲ್ಲ, ಒಂದು 15 ಸ್ಪ್ಯಾನರ್ ಫುಲ್ ಹುಡುಕಿ ಆಯಿತು. ಎಲ್ಲಿ ನೋಡಿದ್ರು ಸ್ಪ್ಯಾನರ್ ಸಿಗ್ತಾಯಿಲ್ಲ. ಹಾಗಾಗಿ ಆಗಿಂದ ಹುಡುಕ್ತಾ ಇದ್ದೇನೆ. ಲಾಸ್ಟಿಗೆ ಸ್ಪ್ಯಾನರ್ ಸಿಕ್ಕಿತ್ತು. ಈಗಾಗಲೇ ಎಲ್ಲ ಬಿಚ್ಚಿಸ್ತಿದ್ವಿ. ಮೊಬೈಲ್ ಚಾರ್ಜ್ ಇಲ್ಲ ಅಂತ ಚಾರ್ಜರ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಚಾರ್ಜ್ ಇಡುವ ಅಂತ.
ಹಾಗಾಗಿ ಈಗ ಚಾರ್ಜ್ ಇಡುವ ಅಂತ ಮೊಬೈಲ್ ಚಾರ್ಜ್ ಇಟ್ಟ ಮೇಲೆ ಮತ್ತೆ ಫುಲ್ಲು ಗ್ಯಾಸ್ ರಿಪೇರಿ ಮಾಡಿದ್ದು, ಫುಲ್ಲು ಬಿಚ್ಚಿಸಿ ಅದನ್ನು ಕ್ಲೀನ್ ಮಾಡ್ತಾ ಎಲ್ಲ ಮಾಡ್ತಿದ್ದು. ಈಗ ಫುಲ್ಲು ಬಿಚ್ಚಿಸಿ ಇಟ್ಟಿದ್ದೀವಿ. ಒಂದು ಸ್ಟವ್ ಆಯಿತು, ಮತ್ತೊಂದು ಸ್ಟವ್ ಸ್ಟಾರ್ಟ್ ಮಾಡಿದ್ದೆ. ಈಗ ಫೈನಲ್ ಸ್ಟವ್ ಎಲ್ಲ ರಿಪೇರಿ ಆಯಿತು. ಈಗ ಎಲ್ಲ ಇಟ್ಟಿದ್ವಿ, ರಿಪೇರಿ ಮಾಡಿ ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಲಿಕ್ಕೊಂದು ಬಾಕಿದೆ. ಈಗ ನೋಡಿ ಕ್ಲೀನ್ ಮಾಡ್ತಾ ತೋರಿಸ್ತೇನೆ. ಇಲ್ಲಿ ನೋಡಿ ಕ್ಲೀನ್ ಮಾಡ್ತಿದ್ದೇವೆ, ಡೀಸೆಲ್ ಹಾಕಿ ಅದನ್ನು ಅಲತ್ತನ್ನು ಫುಲ್ಲು ಕ್ಲೀನ್ ಮಾಡ್ತಿದ್ದೇವೆ. ಉಜ್ಜಿ ಸಾಕಾಯ್ತದೆ. ಫೈನಲಿಗೆ ಕ್ಲೀನ್ ಮಾಡಿ ಅದನ್ನು ಡೀಸೆಲಲ್ಲಿ ಉಜ್ಜಿ ಅದೆಲ್ಲ ಆಯಿತು. ಈಗ ಅದನ್ನು ಡ್ರೈ ಮಾಡ್ತಿದ್ದೇವೆ ಫುಲ್ಲು. ಫೈನಲಿಗೆ ಡ್ರೈ ಮಾಡಿ ಎಲ್ಲ ಆಯಿತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ಎಲ್ಲ ವಿಡಿಯೋವನ್ನು ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ ಗೈಸ್. ಬಾಯ್ ಬಾಯ್.